ಇರಾನ್ ಇಸ್ರೇಲ್ ಯುದ್ಧದಿಂದ ಡ್ರೈ ಫ್ರೂಟ್ಸ್ ಬೆಲೆ ಏರಿಕೆಯಾಗಿದೆ. ಇರಾನ್ನಿಂದ ಬರುವಂತಹ ಒಣ ಹಣ್ಣುಗಳ ಆಮದು ಬಂದ್ ಆಗಿದ್ದು ದರವೂ ಕೂಡ ಹೆಚ್ಚಳವಾಗಿದೆ. ಭಾರತಕ್ಕೆ ಡ್ರೈ ಫ್ರೂಟ್ಸ್ ಹಾಗೂ ಖರ್ಜೂರ ಆಮದಲ್ಲಿ ವ್ಯತ್ಯಯವಾಗಿದೆ. ರಂಜಾನ್ ತಿಂಗಳಲ್ಲಿ ಖರ್ಜೂರಕ್ಕೆ ಬೇಡಿಕೆ ಇರುತ್ತೆ. ಆದರೆ ಇರಾನ್ ಸೇಬಿಗೆ ಕೆಜಿಗೆ 200 ರೂಪಾಯಿಂದ 250 ರೂಪಾಯಿ ಆಗಿದೆ. ಪಿಸ್ತಾ 1200 ರೂಪಾಯಿಂದ 1400 ರೂಪಾಯಿ ಆಗಿದೆ. ಬಾದಾಮಿ 900 ರೂಪಾಯಿಂದ 1200 ರೂಪಾಯಿ ದರ ಹೆಚ್ಚಳವಾಗಿದೆ. ಸದ್ಯ ಇರಾನ್, ಇರಾಕ್, ಅಮೆರಿಕ ನಡುವೆ ಸಂಘರ್ಷ ನಡೀತಿರುವಂಥದ್ದು. ಈ ಯುದ್ಧದಲ್ಲಿ ಒಂದಿಷ್ಟು ಆಮದು ರಫ್ತಾಗುವಂಥದ್ದು ಆಮದಾಗ್ತಾ ಇದ್ದಂತಹ ಡ್ರೈ ಫ್ರೂಟ್ಸ್ಗಳು ಮತ್ತು ಹಣ್ಣುಗಳು, ಆ್ಯಪಲ್ ಮತ್ತು ಬರುವಂತಹ ರಂಜಾನಿಗೆ ಬಳಕೆ ಆಗುವಂಥ ಖರ್ಜೂರದ ಬೆಲೆ ಆಕಾಶಕ್ಕೆ ಇರುವಂಥದ್ದು ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ನಾನು ಇವತ್ತು ಹಾವೇರಿ ನಗರದ ಮಾರುಕಟ್ಟೆಯಲ್ಲಿದ್ದೇನೆ. ಮಾರುಕಟ್ಟೆಯಲ್ಲಿ ಸಾಕಷ್ಟು ಅಂದರೆ ಬೇರೆ ಬೇರೆ ದೇಶಗಳಿಂದ ಕೂಡ ಆ್ಯಪಲ್ ಮತ್ತು ಖರ್ಜೂರ ಹಾಗೂ ಡ್ರೈ ಫ್ರೂಟ್ಸ್ಗಳು ಆಮದಾಗ್ತಾ ಇದ್ವು. ಈ ಬಾರಿ ಯುದ್ಧ ನಡೀತಿರೋದ್ರಿಂದ ಒಂದಿಷ್ಟು ಸಮಸ್ಯೆ ಆಗಿರುವಂಥದ್ದು. ಪ್ರಮುಖವಾಗಿ ದೃಷ್ಟಿ ನೋಡ್ತಿರೋ ಹಾಗೆ ಗ್ರಾಹಕರು ಬಂದು ಬೆಲೆಯನ್ನು ಕೇಳಿದ ತಕ್ಷಣ ಮಾತನಾಡದೆ ಏನನ್ನೂ ಖರೀದಿ ಮಾಡದೆ ಹಾಗೆ ಹೋಗ್ತಾ ಇದ್ದಾರೆ. ಹೀಗಾಗಿ ಗ್ರಾಹಕರಿಂದ ಸಮಸ್ಯೆ ಆಗ್ತಾ ಇದೆ ಅಂಥೇಳಿ ಈಗ ಮಾಲೀಕರು ಕೂಡ ಒಂದಿಷ್ಟು ಒದ್ದಾಡ್ತಾ ಇದ್ದಾರೆ. ಅಂದರೆ ಪ್ರಮುಖವಾಗಿ ಈ ಇಸ್ರೇಲ್ನ ಏನು ಗಲಾಟೆ ನಡೀತದೆ, ಹೀಗಾಗಿ ಅವರಿಂದ ಸದ್ಯಕ್ಕೆ ಈ ರೀತಿಯಾಗಿ ಹಣ್ಣುಗಳು ಮಾರಾಟವಾಗದೆ ಹಾಗೆ ಉಳಿದಿದ್ದಾವೆ. ಇನ್ನು ಬರುವ 21ಕ್ಕೆ ರಂಜಾನ್ ಹಬ್ಬ ಕೂಡ ಇರುವಂಥದ್ದು. ಹೀಗಾಗಿ ಡ್ರೈ ಫ್ರೂಟ್ಸ್ಗಳನ್ನು ಮಾರಾಟ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಆದರೆ ಕೊಳ್ಳುವವರೇ ಇಲ್ಲ ಅಂಥೇಳಿ ಈಗ ಸದ್ಯಕ್ಕೆ ವ್ಯಾಪಾರಸ್ಥರು ಒದ್ದಾಡ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಹೇಳುವಂಥದ್ದಾದರೆ ಸದ್ಯಕ್ಕೆ ಇಲ್ಲಿ ಈಗ ಗ್ರಾಹಕರಿಲ್ಲದೆ ವ್ಯಾಪಾರಸ್ಥರು ಪರದಾಡ್ತಾರೆ ಅಂತ ಹೇಳ್ಬೋದು. ಕ್ಯಾಮರಾ ಶೇಖರ್ ಕೊಪ್ಪ ಜೊತೆ ಮಾರುತಿ BM ರಿಪಬ್ಲಿಕ್ ಕನ್ನಡ, ಹಾವೇರಿ. ಇರಾನ್ ಇಸ್ರೇಲ್ ಯುದ್ಧದಿಂದ ಡ್ರೈ ಫ್ರೂಟ್ಸ್ ಬೆಲೆ ಏರಿಕೆಯಾಗಿದೆ. ಇರಾನ್ನಿಂದ ಬರುವಂತಹ ಒಣ ಹಣ್ಣುಗಳ ಆಮದು ಬಂದ್ ಆಗಿದ್ದು ದರವೂ ಕೂಡ ಹೆಚ್ಚಳವಾಗಿದೆ. ಭಾರತಕ್ಕೆ ಡ್ರೈ ಫ್ರೂಟ್ಸ್ ಹಾಗೂ ಖರ್ಜೂರ ಆಮದಲ್ಲಿ ವ್ಯತ್ಯಯವಾಗಿದೆ. ರಂಜಾನ್ ತಿಂಗಳಲ್ಲಿ ಖರ್ಜೂರಕ್ಕೆ ಬೇಡಿಕೆ ಇರುತ್ತೆ. ಆದರೆ ಇರಾನ್ ಸೇಬಿಗೆ ಕೆಜಿಗೆ 200 ರೂಪಾಯಿಂದ 250 ರೂಪಾಯಿ ಆಗಿದೆ. ಪಿಸ್ತಾ 1200 ರೂಪಾಯಿಂದ 1400 ರೂಪಾಯಿ ಆಗಿದೆ. ಬಾದಾಮಿ 900 ರೂಪಾಯಿಂದ 1200 ರೂಪಾಯಿ ದರ ಹೆಚ್ಚಳವಾಗಿದೆ. ಸದ್ಯ ಇರಾನ್, ಇರಾಕ್, ಅಮೆರಿಕ ನಡುವೆ ಸಂಘರ್ಷ ನಡೀತಿರುವಂಥದ್ದು. ಈ ಯುದ್ಧದಲ್ಲಿ ಒಂದಿಷ್ಟು ಆಮದು ರಫ್ತಾಗುವಂಥದ್ದು ಆಮದಾಗ್ತಾ ಇದ್ದಂತಹ ಡ್ರೈ ಫ್ರೂಟ್ಸ್ಗಳು ಮತ್ತು ಹಣ್ಣುಗಳು, ಆ್ಯಪಲ್ ಮತ್ತು ಬರುವಂತಹ ರಂಜಾನಿಗೆ ಬಳಕೆ ಆಗುವಂಥ ಖರ್ಜೂರದ ಬೆಲೆ ಆಕಾಶಕ್ಕೆ ಇರುವಂಥದ್ದು ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ನಾನು ಇವತ್ತು ಹಾವೇರಿ ನಗರದ ಮಾರುಕಟ್ಟೆಯಲ್ಲಿದ್ದೇನೆ. ಮಾರುಕಟ್ಟೆಯಲ್ಲಿ ಸಾಕಷ್ಟು ಅಂದರೆ ಬೇರೆ ಬೇರೆ ದೇಶಗಳಿಂದ ಕೂಡ ಆ್ಯಪಲ್ ಮತ್ತು ಖರ್ಜೂರ ಹಾಗೂ ಡ್ರೈ ಫ್ರೂಟ್ಸ್ಗಳು ಆಮದಾಗ್ತಾ ಇದ್ವು. ಈ ಬಾರಿ ಯುದ್ಧ ನಡೀತಿರೋದ್ರಿಂದ ಒಂದಿಷ್ಟು ಸಮಸ್ಯೆ ಆಗಿರುವಂಥದ್ದು. ಪ್ರಮುಖವಾಗಿ ದೃಷ್ಟಿ ನೋಡ್ತಿರೋ ಹಾಗೆ ಗ್ರಾಹಕರು ಬಂದು ಬೆಲೆಯನ್ನು ಕೇಳಿದ ತಕ್ಷಣ ಮಾತನಾಡದೆ ಏನನ್ನೂ ಖರೀದಿ ಮಾಡದೆ ಹಾಗೆ ಹೋಗ್ತಾ ಇದ್ದಾರೆ. ಹೀಗಾಗಿ ಗ್ರಾಹಕರಿಂದ ಸಮಸ್ಯೆ ಆಗ್ತಾ ಇದೆ ಅಂಥೇಳಿ ಈಗ ಮಾಲೀಕರು ಕೂಡ ಒಂದಿಷ್ಟು ಒದ್ದಾಡ್ತಾ ಇದ್ದಾರೆ. ಅಂದರೆ ಪ್ರಮುಖವಾಗಿ ಈ ಇಸ್ರೇಲ್ನ ಏನು ಗಲಾಟೆ ನಡೀತದೆ, ಹೀಗಾಗಿ ಅವರಿಂದ ಸದ್ಯಕ್ಕೆ ಈ ರೀತಿಯಾಗಿ ಹಣ್ಣುಗಳು ಮಾರಾಟವಾಗದೆ ಹಾಗೆ ಉಳಿದಿದ್ದಾವೆ. ಇನ್ನು ಬರುವ 21ಕ್ಕೆ ರಂಜಾನ್ ಹಬ್ಬ ಕೂಡ ಇರುವಂಥದ್ದು. ಹೀಗಾಗಿ ಡ್ರೈ ಫ್ರೂಟ್ಸ್ಗಳನ್ನು ಮಾರಾಟ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಆದರೆ ಕೊಳ್ಳುವವರೇ ಇಲ್ಲ ಅಂಥೇಳಿ ಈಗ ಸದ್ಯಕ್ಕೆ ವ್ಯಾಪಾರಸ್ಥರು ಒದ್ದಾಡ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಹೇಳುವಂಥದ್ದಾದರೆ ಸದ್ಯಕ್ಕೆ ಇಲ್ಲಿ ಈಗ ಗ್ರಾಹಕರಿಲ್ಲದೆ ವ್ಯಾಪಾರಸ್ಥರು ಪರದಾಡ್ತಾರೆ ಅಂತ ಹೇಳ್ಬೋದು. ಕ್ಯಾಮರಾ ಶೇಖರ್ ಕೊಪ್ಪ ಜೊತೆ ಮಾರುತಿ BM ರಿಪಬ್ಲಿಕ್ ಕನ್ನಡ, ಹಾವೇರಿ. ಇರಾನ್ ಇಸ್ರೇಲ್ ಯುದ್ಧದಿಂದ ಡ್ರೈ ಫ್ರೂಟ್ಸ್ ಬೆಲೆ ಏರಿಕೆಯಾಗಿದೆ. ಇರಾನ್ನಿಂದ ಬರುವಂತಹ ಒಣ ಹಣ್ಣುಗಳ ಆಮದು ಬಂದ್ ಆಗಿದ್ದು ದರವೂ ಕೂಡ ಹೆಚ್ಚಳವಾಗಿದೆ. ಭಾರತಕ್ಕೆ ಡ್ರೈ ಫ್ರೂಟ್ಸ್ ಹಾಗೂ ಖರ್ಜೂರ ಆಮದಲ್ಲಿ ವ್ಯತ್ಯಯವಾಗಿದೆ. ರಂಜಾನ್ ತಿಂಗಳಲ್ಲಿ ಖರ್ಜೂರಕ್ಕೆ ಬೇಡಿಕೆ ಇರುತ್ತೆ. ಆದರೆ ಇರಾನ್ ಸೇಬಿಗೆ ಕೆಜಿಗೆ 200 ರೂಪಾಯಿಂದ 250 ರೂಪಾಯಿ ಆಗಿದೆ. ಪಿಸ್ತಾ 1200 ರೂಪಾಯಿಂದ 1400 ರೂಪಾಯಿ ಆಗಿದೆ. ಬಾದಾಮಿ 900 ರೂಪಾಯಿಂದ 1200 ರೂಪಾಯಿ ದರ ಹೆಚ್ಚಳವಾಗಿದೆ. ಸದ್ಯ ಇರಾನ್, ಇರಾಕ್, ಅಮೆರಿಕ ನಡುವೆ ಸಂಘರ್ಷ ನಡೀತಿರುವಂಥದ್ದು. ಈ ಯುದ್ಧದಲ್ಲಿ ಒಂದಿಷ್ಟು ಆಮದು ರಫ್ತಾಗುವಂಥದ್ದು ಆಮದಾಗ್ತಾ ಇದ್ದಂತಹ ಡ್ರೈ ಫ್ರೂಟ್ಸ್ಗಳು ಮತ್ತು ಹಣ್ಣುಗಳು, ಆ್ಯಪಲ್ ಮತ್ತು ಬರುವಂತಹ ರಂಜಾನಿಗೆ ಬಳಕೆ ಆಗುವಂಥ ಖರ್ಜೂರದ ಬೆಲೆ ಆಕಾಶಕ್ಕೆ ಇರುವಂಥದ್ದು ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ನಾನು ಇವತ್ತು ಹಾವೇರಿ ನಗರದ ಮಾರುಕಟ್ಟೆಯಲ್ಲಿದ್ದೇನೆ. ಮಾರುಕಟ್ಟೆಯಲ್ಲಿ ಸಾಕಷ್ಟು ಅಂದರೆ ಬೇರೆ ಬೇರೆ ದೇಶಗಳಿಂದ ಕೂಡ ಆ್ಯಪಲ್ ಮತ್ತು ಖರ್ಜೂರ ಹಾಗೂ ಡ್ರೈ ಫ್ರೂಟ್ಸ್ಗಳು ಆಮದಾಗ್ತಾ ಇದ್ವು. ಈ ಬಾರಿ ಯುದ್ಧ ನಡೀತಿರೋದ್ರಿಂದ ಒಂದಿಷ್ಟು ಸಮಸ್ಯೆ ಆಗಿರುವಂಥದ್ದು. ಪ್ರಮುಖವಾಗಿ ದೃಷ್ಟಿ ನೋಡ್ತಿರೋ ಹಾಗೆ ಗ್ರಾಹಕರು ಬಂದು ಬೆಲೆಯನ್ನು ಕೇಳಿದ ತಕ್ಷಣ ಮಾತನಾಡದೆ ಏನನ್ನೂ ಖರೀದಿ ಮಾಡದೆ ಹಾಗೆ ಹೋಗ್ತಾ ಇದ್ದಾರೆ. ಹೀಗಾಗಿ ಗ್ರಾಹಕರಿಂದ ಸಮಸ್ಯೆ ಆಗ್ತಾ ಇದೆ ಅಂಥೇಳಿ ಈಗ ಮಾಲೀಕರು ಕೂಡ ಒಂದಿಷ್ಟು ಒದ್ದಾಡ್ತಾ ಇದ್ದಾರೆ. ಅಂದರೆ ಪ್ರಮುಖವಾಗಿ ಈ ಇಸ್ರೇಲ್ನ ಏನು ಗಲಾಟೆ ನಡೀತದೆ, ಹೀಗಾಗಿ ಅವರಿಂದ ಸದ್ಯಕ್ಕೆ ಈ ರೀತಿಯಾಗಿ ಹಣ್ಣುಗಳು ಮಾರಾಟವಾಗದೆ ಹಾಗೆ ಉಳಿದಿದ್ದಾವೆ. ಇನ್ನು ಬರುವ 21ಕ್ಕೆ ರಂಜಾನ್ ಹಬ್ಬ ಕೂಡ ಇರುವಂಥದ್ದು. ಹೀಗಾಗಿ ಡ್ರೈ ಫ್ರೂಟ್ಸ್ಗಳನ್ನು ಮಾರಾಟ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಆದರೆ ಕೊಳ್ಳುವವರೇ ಇಲ್ಲ ಅಂಥೇಳಿ ಈಗ ಸದ್ಯಕ್ಕೆ ವ್ಯಾಪಾರಸ್ಥರು ಒದ್ದಾಡ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಹೇಳುವಂಥದ್ದಾದರೆ ಸದ್ಯಕ್ಕೆ ಇಲ್ಲಿ ಈಗ ಗ್ರಾಹಕರಿಲ್ಲದೆ ವ್ಯಾಪಾರಸ್ಥರು ಪರದಾಡ್ತಾರೆ ಅಂತ ಹೇಳ್ಬೋದು. ಕ್ಯಾಮರಾ ಶೇಖರ್ ಕೊಪ್ಪ ಜೊತೆ ಮಾರುತಿ BM ರಿಪಬ್ಲಿಕ್ ಕನ್ನಡ, ಹಾವೇರಿ. ಇರಾನ್ ಇಸ್ರೇಲ್ ಯುದ್ಧದಿಂದ ಡ್ರೈ ಫ್ರೂಟ್ಸ್ ಬೆಲೆ ಏರಿಕೆಯಾಗಿದೆ. ಇರಾನ್ನಿಂದ ಬರುವಂತಹ ಒಣ ಹಣ್ಣುಗಳ ಆಮದು ಬಂದ್ ಆಗಿದ್ದು ದರವೂ ಕೂಡ ಹೆಚ್ಚಳವಾಗಿದೆ. ಭಾರತಕ್ಕೆ ಡ್ರೈ ಫ್ರೂಟ್ಸ್ ಹಾಗೂ ಖರ್ಜೂರ ಆಮದಲ್ಲಿ ವ್ಯತ್ಯಯವಾಗಿದೆ. ರಂಜಾನ್ ತಿಂಗಳಲ್ಲಿ ಖರ್ಜೂರಕ್ಕೆ ಬೇಡಿಕೆ ಇರುತ್ತೆ. ಆದರೆ ಇರಾನ್ ಸೇಬಿಗೆ ಕೆಜಿಗೆ 200 ರೂಪಾಯಿಂದ 250 ರೂಪಾಯಿ ಆಗಿದೆ. ಪಿಸ್ತಾ
1200 ರೂಪಾಯಿಂದ 1400 ರೂಪಾಯಿ ಆಗಿದೆ. ಬಾದಾಮಿ 900 ರೂಪಾಯಿಂದ 1200 ರೂಪಾಯಿ ದರ ಹೆಚ್ಚಳವಾಗಿದೆ. ಸದ್ಯ ಇರಾನ್, ಇರಾಕ್, ಅಮೆರಿಕ ನಡುವೆ ಸಂಘರ್ಷ ನಡೀತಿರುವಂಥದ್ದು. ಈ ಯುದ್ಧದಲ್ಲಿ ಒಂದಿಷ್ಟು ಆಮದು ರಫ್ತಾಗುವಂಥದ್ದು ಆಮದಾಗ್ತಾ ಇದ್ದಂತಹ ಡ್ರೈ ಫ್ರೂಟ್ಸ್ಗಳು ಮತ್ತು ಹಣ್ಣುಗಳು, ಆ್ಯಪಲ್ ಮತ್ತು ಬರುವಂತಹ ರಂಜಾನಿಗೆ ಬಳಕೆ ಆಗುವಂಥ ಖರ್ಜೂರದ ಬೆಲೆ ಆಕಾಶಕ್ಕೆ ಇರುವಂಥದ್ದು ದೃಶ್ಯದಲ್ಲಿ ನೋಡ್ತಿರುವ ಹಾಗೆ ನಾನು ಇವತ್ತು ಹಾವೇರಿ ನಗರದ ಮಾರುಕಟ್ಟೆಯಲ್ಲಿದ್ದೇನೆ. ಮಾರುಕಟ್ಟೆಯಲ್ಲಿ ಸಾಕಷ್ಟು ಅಂದರೆ ಬೇರೆ ಬೇರೆ ದೇಶಗಳಿಂದ ಕೂಡ ಆ್ಯಪಲ್ ಮತ್ತು ಖರ್ಜೂರ ಹಾಗೂ ಡ್ರೈ ಫ್ರೂಟ್ಸ್ಗಳು ಆಮದಾಗ್ತಾ ಇದ್ವು. ಈ ಬಾರಿ ಯುದ್ಧ ನಡೀತಿರೋದ್ರಿಂದ ಒಂದಿಷ್ಟು ಸಮಸ್ಯೆ ಆಗಿರುವಂಥದ್ದು. ಪ್ರಮುಖವಾಗಿ ದೃಷ್ಟಿ ನೋಡ್ತಿರುವ ಹಾಗೆ ಗ್ರಾಹಕರು ಬಂದು ಬೆಲೆಯನ್ನು ಕೇಳಿದ ತಕ್ಷಣ ಮಾತನಾಡದೆ ಏನನ್ನೂ ಖರೀದಿ ಮಾಡದೆ ಹಾಗೆ ಹೋಗ್ತಾ ಇದ್ದಾರೆ. ಹೀಗಾಗಿ ಗ್ರಾಹಕರಿಂದ ಸಮಸ್ಯೆ ಆಗ್ತಾ ಇದೆ ಅಂಥೇಳಿ ಈಗ ಮಾಲೀಕರು ಕೂಡ ಒಂದಿಷ್ಟು ಒದ್ದಾಡ್ತಾ ಇದ್ದಾರೆ. ಅಂದರೆ ಪ್ರಮುಖವಾಗಿ ಈ ಇಸ್ರೇಲ್ನ ಏನು ಗಲಾಟೆ ನಡೀತದೆ, ಹೀಗಾಗಿ ಅವರಿಂದ ಸದ್ಯಕ್ಕೆ ಈ ರೀತಿಯಾಗಿ ಹಣ್ಣುಗಳು ಮಾರಾಟವಾಗದೆ ಹಾಗೆ ಉಳಿದಿದ್ದಾವೆ. ಇನ್ನು ಬರುವ 21ಕ್ಕೆ ರಂಜಾನ್ ಹಬ್ಬ ಕೂಡ ಇರುವಂಥದ್ದು. ಹೀಗಾಗಿ ಡ್ರೈ ಫ್ರೂಟ್ಸ್ಗಳನ್ನು ಮಾರಾಟ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಆದರೆ ಕೊಳ್ಳುವವರೇ ಇಲ್ಲ ಅಂಥೇಳಿ ಈಗ ಸದ್ಯಕ್ಕೆ ವ್ಯಾಪಾರಸ್ಥರು ಒದ್ದಾಡ್ತಾ ಇರುವಂಥದ್ದು. ಒಟ್ಟಾರೆ ಹೇಳುವಂಥದ್ದಾದರೆ ಸದ್ಯಕ್ಕೆ ಇಲ್ಲಿ ಈಗ ಗ್ರಾಹಕರಿಲ್ಲದೆ ವ್ಯಾಪಾರಸ್ಥರು ಪರದಾಡ್ತಾರೆ ಅಂತ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಶೇಖರ್ ಕೊಪ್ಪ ಜೊತೆ ಮಾರುತಿ BM ರಿಪಬ್ಲಿಕ್ ಕನ್ನಡ, ಹಾವೇರಿ. ಇರಾನ್ ಇಸ್ರೇಲ್ ಯುದ್ಧದಿಂದ ಡ್ರೈ ಫ್ರೂಟ್ಸ್ ಬೆಲೆ ಏರಿಕೆಯಾಗಿದೆ. ಇರಾನ್ನಿಂದ ಬರುವಂತಹ ಒಣ ಹಣ್ಣುಗಳ ಆಮದು ಬಂದಾಗಿದ್ದು ದರವೂ ಕೂಡ ಹೆಚ್ಚಳವಾಗಿದೆ. ಭಾರತಕ್ಕೆ ಡ್ರೈ ಫ್ರೂಟ್ಸ್ ಹಾಗೂ ಖರ್ಜೂರ ಆಮದಲ್ಲಿ ವ್ಯತ್ಯಯವಾಗಿದೆ. ರಂಜಾನ್ ತಿಂಗಳಲ್ಲಿ ಖರ್ಜೂರಕ್ಕೆ ಬೇಡಿಕೆ ಇರುತ್ತೆ. ಆದರೆ ಇರಾನ್ ಸೇಬಿಗೆ ಕೆಜಿಗೆ 200 ರೂಪಾಯಿಂದ 250 ರೂಪಾಯಿ ಆಗಿದೆ. ಪಿಸ್ತಾ 1200 ರೂಪಾಯಿಂದ 1400 ರೂಪಾಯಿ ಆಗಿದೆ. ಬಾದಾಮಿ 900 ರೂಪಾಯಿಂದ 1200 ರೂಪಾಯಿ ದರ ಹೆಚ್ಚಳವಾಗಿದೆ. ಸದ್ಯ ಇರಾನ್, ಇರಾಕ್, ಅಮೆರಿಕ ನಡುವೆ ಸಂಘರ್ಷ ನಡೀತಿರುವಂಥದ್ದು. ಈ ಯುದ್ಧದಲ್ಲಿ ಒಂದಿಷ್ಟು ಆಮದು ರಫ್ತಾಗುವಂಥದ್ದು ಆಮದಾಗ್ತಾ ಇದ್ದಂತಹ ಡ್ರೈ ಫ್ರೂಟ್ಸ್ಗಳು ಮತ್ತು ಹಣ್ಣುಗಳು, ಆ್ಯಪಲ್ ಮತ್ತು ಬರುವಂತಹ ರಂಜಾನಿಗೆ ಬಳಕೆ ಆಗುವಂಥ ಖರ್ಜೂರದ ಬೆಲೆ ಆಕಾಶಕ್ಕೆ ಇರುವಂಥದ್ದು ದೃಶ್ಯದಲ್ಲಿ ನೋಡ್ತಿರುವ ಹಾಗೆ ನಾನು ಇವತ್ತು ಹಾವೇರಿ ನಗರದ ಮಾರುಕಟ್ಟೆಯಲ್ಲಿದ್ದೇನೆ. ಮಾರುಕಟ್ಟೆಯಲ್ಲಿ ಸಾಕಷ್ಟು ಅಂದರೆ ಬೇರೆ ಬೇರೆ ದೇಶಗಳಿಂದ ಕೂಡ ಆ್ಯಪಲ್ ಮತ್ತು ಖರ್ಜೂರ ಹಾಗೂ ಡ್ರೈ ಫ್ರೂಟ್ಸ್ಗಳು ಆಮದಾಗ್ತಾ ಇದ್ವು. ಈ ಬಾರಿ ಯುದ್ಧ ನಡೀತಿರೋದ್ರಿಂದ ಒಂದಿಷ್ಟು ಸಮಸ್ಯೆ ಆಗಿರುವಂಥದ್ದು. ಪ್ರಮುಖವಾಗಿ ದೃಷ್ಟಿ ನೋಡ್ತಿರುವ ಹಾಗೆ ಗ್ರಾಹಕರು ಬಂದು ಬೆಲೆಯನ್ನು ಕೇಳಿದ ತಕ್ಷಣ ಮಾತನಾಡದೆ ಏನನ್ನೂ ಖರೀದಿ ಮಾಡದೆ ಹಾಗೆ ಹೋಗ್ತಾ ಇದ್ದಾರೆ. ಹೀಗಾಗಿ ಗ್ರಾಹಕರಿಂದ ಸಮಸ್ಯೆ ಆಗ್ತಾ ಇದೆ ಅಂಥೇಳಿ ಈಗ ಮಾಲೀಕರು ಕೂಡ ಒಂದಿಷ್ಟು ಒದ್ದಾಡ್ತಾ ಇದ್ದಾರೆ. ಅಂದರೆ ಪ್ರಮುಖವಾಗಿ ಈ ಇಸ್ರೇಲ್ನ ಏನು ಗಲಾಟೆ ನಡೀತದೆ, ಹೀಗಾಗಿ ಅವರಿಂದ ಸದ್ಯಕ್ಕೆ ಈ ರೀತಿಯಾಗಿ ಹಣ್ಣುಗಳು ಮಾರಾಟವಾಗದೆ ಹಾಗೆ ಉಳಿದಿದ್ದಾವೆ. ಇನ್ನು ಬರುವ 21ಕ್ಕೆ ರಂಜಾನ್ ಹಬ್ಬ ಕೂಡ ಇರುವಂಥದ್ದು. ಹೀಗಾಗಿ ಡ್ರೈ ಫ್ರೂಟ್ಸ್ಗಳನ್ನು ಮಾರಾಟ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಆದರೆ ಕೊಳ್ಳುವವರೇ ಇಲ್ಲ ಅಂಥೇಳಿ ಈಗ ಸದ್ಯಕ್ಕೆ ವ್ಯಾಪಾರಸ್ಥರು ಒದ್ದಾಡ್ತಾ ಇರುವಂಥದ್ದು. ಒಟ್ಟಾರೆ ಹೇಳುವಂಥದ್ದಾದರೆ ಸದ್ಯಕ್ಕೆ ಇಲ್ಲಿ ಈಗ ಗ್ರಾಹಕರಿಲ್ಲದೆ ವ್ಯಾಪಾರಸ್ಥರು ಪರದಾಡ್ತಾರೆ ಅಂತ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಶೇಖರ್ ಕೊಪ್ಪ ಜೊತೆ ಮಾರುತಿ BM ರಿಪಬ್ಲಿಕ್ ಕನ್ನಡ, ಹಾವೇರಿ. ಇರಾನ್ ಇಸ್ರೇಲ್ ಯುದ್ಧದಿಂದ ಡ್ರೈ ಫ್ರೂಟ್ಸ್ ಬೆಲೆ ಏರಿಕೆಯಾಗಿದೆ. ಇರಾನ್ನಿಂದ ಬರುವಂತಹ ಒಣ ಹಣ್ಣುಗಳ ಆಮದು ಬಂದಾಗಿದ್ದು ದರವೂ ಕೂಡ ಹೆಚ್ಚಳವಾಗಿದೆ. ಭಾರತಕ್ಕೆ ಡ್ರೈ ಫ್ರೂಟ್ಸ್ ಹಾಗೂ ಖರ್ಜೂರ ಆಮದಲ್ಲಿ ವ್ಯತ್ಯಯವಾಗಿದೆ. ರಂಜಾನ್ ತಿಂಗಳಲ್ಲಿ ಖರ್ಜೂರಕ್ಕೆ ಬೇಡಿಕೆ ಇರುತ್ತೆ. ಆದರೆ ಇರಾನ್ ಸೇಬಿಗೆ ಕೆಜಿಗೆ 200 ರೂಪಾಯಿಂದ 250 ರೂಪಾಯಿ ಆಗಿದೆ. ಪಿಸ್ತಾ 1200 ರೂಪಾಯಿಂದ 1400 ರೂಪಾಯಿ ಆಗಿದೆ. ಬಾದಾಮಿ 900 ರೂಪಾಯಿಂದ 1200 ರೂಪಾಯಿ ದರ ಹೆಚ್ಚಳವಾಗಿದೆ. ಸದ್ಯ ಇರಾನ್, ಇರಾಕ್, ಅಮೆರಿಕ ನಡುವೆ ಸಂಘರ್ಷ ನಡೀತಿರುವಂಥದ್ದು.